ಹೇಗೆ ಬೆಳಗಿನ ಜಾಬ್ ಆಗುತ್ತದೆ, ಈ ದೇಹದ ಎಲ್ಲ ಪಾರ್ಟ್ಸ್, ಎಲ್ಲ ವಸ್ತುಗಳು, ಕೈ, ಕಾಲು, ಕಿವಿ, ಕಣ್ಣು, ಎಲ್ಲ ನಮ್ಮ ದೇಹದ ವಸ್ತುಗಳು ಈ ನ್ಯಾಲ್ಗಿಗೆ ಹೇಳ್ತಿದ್ದಂತೆ. ಇವತ್ತು ಬೆಳಗಿನ ಜಾಬ್ ಆಗಿದೆ, ಐ ನ್ಯಾಲ್ಗಿ ಇವತ್ತು ಸರಿಯಾಗಿ ಇದ್ದರೆ ನಾವು ಸರಿಯಾಗಿರ್ತೀವಿ. ನೀನು ಸರಿಯಾಗಿದ್ದರೆ ಇವತ್ತಿನ ದಿನದಲ್ಲಿ ನಾವು ಸರಿಯಾಗಿರ್ತೀವಿ. ನೀನೇ ಸರಿ ಇಲ್ಲಪ್ಪ ಅಂದ್ರೆ ನಾವು ಯಾವುದೇ ತರಹದ ಸರಿ ಇರೋದಿಲ್ಲ. ನೀ ಸರಿ ಇದ್ದರೆ ನಾವು ಉಳಿತೀವಿ, ನೀನೇ ಸರಿ ಇಲ್ಲ ಅಂದ್ರೆ ನಾವು ಉಳಿಯೋದಿಲ್ಲ. ಇದರದು ಹದೀಸ್ನ ಮಫ್ಹೂಮ್ನ ಅರ್ಥ ಯಾವ ರೀತಿ ಇದೆ ಅಂದ್ರೆ, ನೋಡಿ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಈ ನ್ಯಾಲ್ಗೆ ಸರಿ ಇದ್ದರೆ ಇಡೀ ದೇಹದ ವಸ್ತುಗಳು ಸರಿ ಇರ್ತೈತೆ. ಮೇನ್ ಟಾಪಿಕ್, ಮೇನ್ ಯಾವ್ದಾದ್ರು ಜನರಿಗೆ ನೋವು ಕೊಡೋದು, ಹಿಂಸೆ ಕೊಡೋದು ವಸ್ತು ಅಂದ್ರೆ ಅದ್ರ ನ್ಯಾಲ್ಗೆ. ಜನರು ನ್ಯಾಲಿಯಿಂದ ಎಷ್ಟು ತರಹದ ಮಾತಾಡುತ್ತಾರೆ, ನ್ಯಾಲಿಗೆನಲ್ಲಿ ಅಕ್ಷರ ಬಂದಿದ್ರೆ ಬೈಯುತ್ತಾರೆ, ಮತ್ತು ಇದೇ ಅಕ್ಷರಗಳು ಅತಿ ಜಾಸ್ತಿ ಓರ್ ಆಗಿದ್ರೆ ಏನು ಚಿಕ್ಕವರು ನೋಡಂಗಿಲ್ಲ, ಹಿರಿಯರು ನೋಡೋದಿಲ್ಲ, ಬಂದಂಗೆ ಏನ್ ಬಾಯಿನಲ್ಲಿ ಬರ್ತಿದೆ ಅದೇ ಅಕ್ಷರ ನಾವು ಬಳಸ್ಬಿಡ್ತೀವಿ. ಆದ್ರೆ ಅದು ಅಕ್ಷರ ಬಳಸಿದ ನಂತರ ಈಗ ಯಾರು ಅಕ್ಷರವನ್ನು ಕೇಳಿದ್ರು ನ್ಯಾಲ್ಗಿದ ಅಕ್ಷರ ಕೇಳಿರುವ ಜನರು, ಈ ವ್ಯಕ್ತಿ ಇದೇ ರೀತಿ ನಮಗಾಗಿ ಹೇಳಿದಾನೆ, ಈ ವ್ಯಕ್ತಿ ನಾವು ಏನು ಶಿಕ್ಷೆ ಕೊಡಲೇಬೇಕು. ಆ ಅಕ್ಷರ ಕೇಳಿದ ನಂತರ ಜನರು ಶಿಕ್ಷೆ ನ್ಯಾಲ್ಗೆ ಕೊಡಂಗಿಲ್ಲ, ನಿಮ್ಮ ದೇಹಕ್ಕೆ ಕೊಡುತ್ತಾರೆ. ಅತಿ ಜಾಸ್ತಿ ಊರಾಗಿ ಏನಾದ್ರೂ ಡೇಂಜರ್ ಹೇಳಿದ್ರೆ ಈ ವ್ಯಕ್ತಿಗೆ 15 ವರ್ಷ ಹೊಡಿಲೇಬೇಕು. ಬೆನ್ನಿಗೆ ಹೊಡಿರಿ, ಇಲ್ಲಾಂದ್ರೆ ಕೈಗೆ ಹೊಡಿರಿ, ಆದ್ರೆ ಹೊಡೀರಿ. ಈ ಹೊಡೆತ ಯಾರಿಂದ ಬಿದ್ದಿದೆ? ಮಾಡಿದ ತಪ್ಪು ಕೆಲಸ ನ್ಯಾಲ್ಗಿ, ಅದರದ್ದು ನೋವು ಮುಟ್ಟಾಕ್ ಕುಂತಿದೆ ನಮ್ಮ ದೇಹಕ್ಕೆ. ಇದು ಪ್ರಪಂಚದ ನೋವು.